ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕೇಂದ್ರದಿಂದ ಅನುದಾನ ತಾರತಮ್ಯಕ್ಕೆ ರಾಜ್ಯ ಸರ್ಕಾರದ ಖಂಡನೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ. ಜಂತರ್ ಮಂತರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಧರಣಿ. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿಯಿಂದಾನು ಕೌಂಟರ್. ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ. ಮೈತ್ರಿ ಪಕ್ಷ ಜೆಡಿಎಸ್ನ ಆಹ್ವಾನಿಸದ ಕೇಸರಿ ಪಾಳಿಯ. ಬಿಜೆಪಿ ಸರ್ಕಾರ ತೆರಿಗೆ ಹಣ ಕೊಡದೆ ತೊಂದರೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ದೆಹಲಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಆಕ್ರೋಶ. ಕೆರಗೋಡು ಹನುಮ ಧ್ವಜ ವಿಚಾರದಲ್ಲಿ ಪೊಲಿಟಿಕಲ್ ವಾರ್. ಬಿಜೆಪಿಗರ ಮನೆ ಮೇಲೆ ಧ್ವಜ ಅಭಿಯಾನಕ್ಕೆ ಕೈಪಡೆ ಕೌಂಟರ್. ಕಲ್ಲೆಸೆದ ಸ್ಥಳದಲ್ಲೇ ಕನಕದಾಸರ ಪ್ರತಿಮೆ ನಿರ್ಮಿಸೋಕೆ ಶಾಸಕ ಗಣಿಗ ರವಿಕುಮಾರ್ ತಯಾರಿ. ಕಮಲದ ಹೂವಿಗೆ ಮತ ಹಾಕಿದ್ರೆ ರಾಮನಿಗೆ ಮತ ಹಾಕಿದಂತೆ. ಬಿಜೆಪಿಗೆ ಮತ ಹಾಕುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೆ ಮತ ಹಾಕಿದಂತೆ. ಶ್ರೀರಾಮನನ್ನ ಪ್ರಚಾರಕ್ಕೆ ಬಳಸಿಕೊಂಡ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಯಾವ ಕ್ಷೇತ್ರವೂ ಇಂಥವರಿಗೆ ಅಂತ ಘೋಷಣೆಯಾಗಿಲ್ಲ. ಕೇವಲ ನನ್ನ ಮಗನಷ್ಟೇ ಟಿಕೆಟ್ ಆಕಾಂಕ್ಷಿಯಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕ್ಯಾಂಪೇನ್ ಬಗ್ಗೆ ಎಸ್ಆರ್ ವಿಶ್ವನಾಥ್ ಅಸಮಾಧಾನ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಿಸೋಕೆ ಬಿಎಸ್ವೈ ರೆಡಿ. ಇವತ್ತು ಮೈಸೂರಿಗೆ ಭೇಟಿ ನೀಡಿ ಚಾಮುಂಡೇಶ್ವರಿಗೆ ಪೂಜೆ. ಶುಕ್ರವಾರದಿಂದ ಚುನಾವಣಾ ಅಖಾಡಕ್ಕೆ ಯಡಿಯೂರಪ್ಪ ಎಂಟ್ರಿ. ಬಾಡಿಗೆ ಮನೆ ವಾಸಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಇನ್ನು ಮನೆ ಬದಲಾಯಿಸಿದ್ರೂ ಸಿಗುತ್ತೆ ಗೃಹ ಜ್ಯೋತಿಯ ಲಾಭ. ಸೇವಾ ಸಿಂಧು ಮೂಲಕವೇ ಬಾಡಿಗೆ ಮನೆ ನೋಂದಣಿ ರದ್ದಿಗೆ ಅವಕಾಶ. ಮಂಗಳೂರಿನ ಕೊಡುಂಬೂರಿನ ದೈವಾರಾಧನೆಯಲ್ಲಿ ಡಿಸಿ ಭಾಗಿ. ಜಿಲ್ಲಾಧಿಕಾರಿಯ ಮೈನೇವರಿಸಿದ ಪಿಲಿಚಾಮುಂಡಿ ದೈವ. ಮುಲೆ ಮುಗಿಲನ್ಗೆ ಆಶೀರ್ವದಿಸಿದ ಕರಾವಳಿಯ ದೈವ. ಇಡ್ಲಿ ಗುರು ಹೋಟೆಲ್ ಮಾಲೀಕನ ವಿರುದ್ಧ ಅಕ್ರಮ ಆರೋಪ. ಫ್ರಾಂಚೈಸಿ ಕೊಡುವುದಾಗಿ ನಂಬಿಸಿ ಮೋಸ. ಮಾಲೀಕ ಕಾರ್ತಿಕ್ ಶೆಟ್ಟಿ ವಿರುದ್ಧ ಚೇತನ್ ಎಂಬುವವರಿಂದ ದೂರು. ಬಳ್ಳಾರಿಯಲ್ಲಿ ಶ್ರೀನಿವಾಸ ಕನ್ಸ್ಟ್ರಕ್ಷನ್ ಮಾಲೀಕನಿಗೆ ಐಟಿ ಶಾಕ್. 4 ಅಧಿಕಾರಿಗಳ ತಂಡದಿಂದ ಮನೆ ಹಾಗೂ ಕಚೇರಿಯಲ್ಲಿ ಶೋಧ. ಪೆಚ್ಚೇಶ್ವರ ರಾವ್ರಿಂದ ಮಾಹಿತಿ ಪಡಿತಾ ಇರುವ ಐಟಿ. ಬೆಂಗಳೂರಿನಲ್ಲಿ ತಡರಾತ್ರಿ ನಿವೃತ್ತ ಯೋಧನಿಂದ ಫೈರಿಂಗ್. ಯುವಕ ಸೂರಜ್ ಮೇಲೆ ಪರಶುರಾಮ್ರಿಂದ ಶೂಟ್ಔಟ್. ಆರೋಪಿ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿರುವ ಗಂಗಮ್ಮನಗುಡಿ ಪೊಲೀಸರು. ಚಿಕ್ಕಬಳ್ಳಾಪುರದ ಗೋಪಸಂದ್ರದ ಬಳಿ ಹುಂಡಿ ಕದ್ದು ಎಸ್ಕೇಪ್ ಆಗ್ತಾ ಇದ್ದ ಕಳ್ಳರು. ಗ್ರಾಮಸ್ಥರನ್ನ ನೋಡಿ ಹುಂಡಿ ಬೈಕ್ ಬಿಟ್ಟು ಖದೀಮರು ಪರಾರಿ. 19,000 ಹಣವನ್ನ ಪೊಲೀಸರಿಗೆ ಒಪ್ಪಿಸಿದ ಗ್ರಾಮಸ್ಥರು. ತೆರಿಗೆ ಮರು ಹಂಚಿಕೆ ವಿಚಾರದಲ್ಲಿ ಮಲತಾಯಿ ಧೋರಣೆಯ ಆರೋಪ. ಕರ್ನಾಟಕದ ಬೆನ್ನಲ್ಲೇ ಕೇಂದ್ರದ ವಿರುದ್ಧ ಸಿಡಿದೆದ್ದ ಕೇರಳ. ನಾಳೆ ದೆಹಲಿಯಲ್ಲಿ ಕೇರಳ ಸರ್ಕಾರದಿಂದಾನು ಪ್ರತಿಭಟನೆ. ಮುಂಬೈ ಇಂಡಿಯನ್ಸ್ ನಾಯಕರಾಗಿ ಹಾರ್ದಿಕ್ ಪಾಂಡ್ಯ ನೇಮಕದ ಬಗ್ಗೆ ಕೋಚ್ ಸ್ಪಷ್ಟನೆ. ಕ್ಲಾರಿಟಿ ಕೊಟ್ಟಿದ್ದ ಮಾರ್ಕ್ ಬೌಚರ್ಗೆ ರೋಹಿತ್ ಪತ್ನಿ ಟಾಂಗ್. ಮುಂಬೈ ಕೋಚ್ ವಿಡಿಯೋಗೆ ಕಾಮೆಂಟ್ ಮೂಲಕ ರಿತಿಕಾ ತಿರುಗೇಟು. ಅಂಡರ್ 19 ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತ ಭರ್ಜರಿ ಆಟ. ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2 ವಿಕೆಟ್ಗಳ ರೋಚಕ ಜಯ. ಸತತ 5ನೇ ಬಾರಿಗೆ ಫೈನಲ್ಗೆ ಲಗ್ಗೆ ಇಟ್ಟ ಭಾರತದ ಯುವ ಪಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.